Marikuppam SBC Memo, which is running with 8 coaches. From tomorrow morning, it will run with 12 coaches. Sorry, already 16 coaches. So right now, it will run with 12 coaches, and a lot of coaches are under repair. So we will bring it to 16 coaches also after some time, but there is a maintenance issues. So right now we are making it 12. Later on, after 1 month, we will make it 16 also. We will start with 12 coaches. The train is starting from Marikuppam towards SBC. We will start with 12 coaches. Day after tomorrow. So both the rake of 8 coaches will be converted to 12 coaches. Sir, बहुत दिन से काम पेंडिंग था सर. Proposal is there, but ultimately it has to be approved first. So the preliminary activities are underway. The moment it will be convincing to railway board, they will approve. Survey काम अभी FLF is underway, but I don't know what will be the outcome. So depending upon the report of survey, then it will be considered. Introducing any new train, we have to see the availability of rolling stock, means the coaches. So once our position will be comfortable, additional services request will be considered. Today we are doing inspection. So this entire section we are inspecting today. So work will start at Bangarpet. It is one of the Amrit Bharat station. So FOBs, parking, two-wheeler, four-wheeler, upgradation of station buildings, all these works will be done. So you will see a significant change in Bangarpet junction also. ಸ್ಟ್ರೈಕ್ ಮಾಡಿ ಒಂದು ಮಾರಿಕುಪ್ಪಂ ಟ್ರೈನ್ನ ನಿಲ್ಲಿಸಿದ್ದಾರೆ. ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿಬಿಡಿ ಇಲ್ಲಿ ಕೋಲಾರಕ್ಕೆ ಬಂದು ಅಂತ ಕೇಳಿದೆ. ಅದಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದರೆ ಮತ್ತು ಏನು ಮಾರಿಕುಪ್ಪಂ ಟು ಬಂಗಾರಪೇಟೆ ಏನು ರೈಲ್ವೆ ಟ್ರ್ಯಾಕ್ ನಡೀತಾ ಇದೆಯೋ, ಅಂದರೆ ಇದು ಡಬ್ಲಿಂಗ್ ಏನಾಗ್ತಾ ಇದೆಯೋ ಅದನ್ನು ಬೇಗ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದೇ ಹಂಗೆ ಇವಾಗ ಇಲ್ಲಿ ಬಂದಾಗ ನಮ್ಮ ಈ ROBs ಟೇಕಲ್ ರೋಡಲ್ಲಿ ಒಂದು ROB ಮತ್ತು ವಿಶ್ವೇಶ್ವರಯ್ಯ ಸ್ಟೇಡಿಯಂ ಹತ್ರ ಅಲ್ಲೊಂದು ರೈಲ್ವೆ ಸ್ಟಾಪ್ ಏನು ಕೇಳ್ತಾ ಇದ್ದಾರೋ, ಜನ ಏನು ಕೇಳ್ತಾ ಇದ್ದಾರೋ ಅದನ್ನು ಒಂದು ಇನ್ಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇದನ್ನು ಹಿಂಗೆ ನೋಡಿಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಇಷ್ಟು ಇದು ಮಾಡೋಕ್ಕೆ ಬಂದಿದೆ. ಮತ್ತು ಏನು ROBs ನಾವು ಕಾಮಸಮುದ್ರ ಅಲ್ಲಿ ಕೇಳಿದ್ವೋ, ಮತ್ತು ಸ್ಯಾನಿಟೋರಿಯಂ ಹತ್ರ, ಮತ್ತು ಎಸೆನ್ಸ್ ಸಿಟಿ ಹತ್ರ, ಮತ್ತು ದೇಶಹಳ್ಳಿ ಬಿಟ್ಟು ಕಾಮಸಮುದ್ರಕ್ಕೆ ಹೋಗ್ತೀವಿ ರೋಡು, ಅಲ್ಲಿ 4 ಅದನ್ನು ಬೇಗ ಸ್ವಲ್ಪ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಿದ್ದಾರೆ. ಯಾಕೆ ಈ 4 ಆಲ್ರೆಡಿ ಹುಬ್ಳಿ GM ಹತ್ರ ಹೋಗಿದೆ. ಸೊ ಒಂದು ಲೆಟರ್ ಹಾಕಿ ನಾನು ಒಂದು ಫೋರ್ಸ್ ಮಾಡ್ತೀನಿ, ನೀವು ಒಂದು ಲೆಟ್ರ್ ಮಾಡಿ ಸ್ವಲ್ಪ ಬೇಗ ಇದು ಮಾಡಿ ಅಂತ ಕೇಳೋಕ್ಕೆ ಕರೆಸಿದ್ದೀವಿ. ಸರ್ ಅದು ಏನಾಗ್ತಾ ಇದೆ ಇವಾಗ, ಅಲ್ಲಲ್ಲ ಕಡಿಮೆ ಅಂದರೆ 8 ಕೋಚ್ ಏನು ಮಾಡಿದ್ರು, ಒಂದಷ್ಟು ಏನು ಅಂದರೆ ಪ್ರಯಾಗ್ರಾಜ್ಗೆ ಬೋಗಿಸ್ ಶಿಫ್ಟ್ ಮಾಡಿದ್ದಾರೆ ಅಂತ ಏನು ಒಂದು ಮಾಹಿತಿ ಇತ್ತು. ಮತ್ತು ಅದೆಲ್ಲ ತೆರೆ ಎಳಿಯೋಕ್ಕೆ ನಾನು ಅದಕ್ಕೆ ಅವ್ರನ್ನ ಕರೆದು ಬಂದು ಇದು ನೋಡಿ ಅಂತ. ಬಟ್ ಅಕಾರ್ಡಿಂಗ್ ಟು ಅವ್ರು ಏನು ಹೇಳ್ತಾರೆ ಅಂದರೆ ಈ ರೈಲ್ ಕೋಚಸ್ ಏನು ಸ್ವಲ್ಪ ಮೇಂಟೆನೆನ್ಸ್ ಇದೆಯೋ ಅದಕ್ಕೆ ಇದಾಗಿದೆ. ಅದನ್ನು ಇವಾಗ 8 ಇರೋದು 12 ಮಾಡ್ತಾಯಿದ್ದೀನಿ. ಇನ್ನೊಂದು 15-20 ದಿನ ಅಲ್ಲ, ಒಂದು ತಿಂಗಳೊಳಗಡೆ ಮತ್ತು ಅದನ್ನು ವಾಪಸ್ 16 ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಲೈನ್ಸ್ ಮಾಡಬೇಕಂದಿದ್ರು, ಏನು ಬೆಂಗಳೂರು ಟು ವೈಟ್ಫೀಲ್ಡು ಮತ್ತು ಶ್ರೀನಿವಾಸಪುರ ಟು ಇದು ಮದನಪಲ್ಲಿ ಕನೆಕ್ಷನ್ ಕೊಡೋದು. ಆಮೇಲೆ ಇಲ್ಲಿಂದ ಕೋಲಾರಿಂದ ಮುಳುಬಾಗ್ಲಿಂದ ಅದೇ ನೀವು ಹೇಳ್ತಾ ಇರೋದು ಕಡಪ. ಇದು ಏನಾಗಿದೆ 2011-12ರಲ್ಲಿ ಈ 3 ಪ್ರಪೋಸಲ್ಸು ಬಂದಿದ್ದು, 3 ಪ್ರಪೋಸಲ್ಸು ಸರ್ವೆ ಆಗಿದೆ. ಬಟ್ ಏನಂದರೆ ಇವಾಗ ಈ ಪ್ರಪೋಸಲ್ ಮಾಡಬೇಕಂದ್ರೆ ಸ್ಟೇಟ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿಕೊಡ್ಬೇಕು. ಈ ಪ್ರಪೋಸಲ್ ಅಲ್ಲಿ ನಿಂತಿದೆ. ಇವಾಗ ಇಲ್ಲಿ ಸ್ಟೇಟ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡೋಕ್ಕೆ ದುಡ್ಡು ಇವಾಗ ಸ್ಟೇಟ್ ಗೌರ್ಮೆಂಟ್ ಹಾಕಬೇಕು. ಅದು ಆಗದೆ ಇರೋ ಕಾರಣಕ್ಕೆ ಇವಾಗೆಲ್ಲ ಈ 3 ಹಂಗೆ ಸ್ಥಗಿತವಾಗಿದೆ. ಬಟ್ ಇವಾಗ ಹೊಸ ರೂಲ್ಸ್ ಏನಾದರೂ ಮಾಡಿ ಏನಾದರೂ ಚೇಂಜ್ ಮಾಡ್ತಾರೋ ಈ ಬಜೆಟಲ್ಲಿ ನೋಡಬೇಕು. ಆಮೇಲೆ ಅಂದರೆ ನಮ್ಮ ಸೋಮಣ್ಣ ಸಾಹೇಬರು ಇವಾಗ ಫೆಬ್ರವರಿಯಲ್ಲಿ ಉರ್ಗಮ್ ಸ್ಟೇಷನು ಮತ್ತು ಕೋರಮಂಡಲ್ ಸ್ಟೇಷನ್ 2 ಇದು ಓಪನ್ ಮಾಡೋಕ್ಕೆ ಬರ್ತಾರೆ. ಆವಾಗ ಏನಾದರೂ ನಾವು ಒತ್ತಡ ಹಾಕಿ ಸ್ವಲ್ಪ ಇದನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳಬೇಕಾಗುತ್ತೆ. ಹೇಳ್ತಾಯಿತ್ತು ಅದನ್ನೆಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಈ ಸರ್. ಅಲ್ಲ ಇವಾಗ ಅದನ್ನೇ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಇದನ್ನು ಸಾಲ್ವ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಅಲ್ಲಲ್ಲ ಸುಮಾರು 3-4 ಕೋಟಿ ಜನ ಅಲ್ಲಿದ್ದಾಗ ಇಂಥ ಒಂದು ಇನ್ಸಿಡೆಂಟ್ ಆಗೋದು ಇದು ಭಾಳ ಏನು ಒಂದು ತಪ್ಪು ಸಂದೇಶನೂ ಹೋಗಿದೆ. ಮತ್ತು ಮೇಂಟೆನೆನ್ಸ್ ಅಂತ ಏನು ನಾವು ಅಂತೀವೋ, ಬಟ್ 3-4 ಕೋಟಿ ಜನ ಇದ್ದಾಗ ಮೇಂಟೆನೆನ್ಸ್ ಮಾಡೋಕ್ಕೂ ಆಗಲ್ಲ. ಇವತ್ತು 29ನೇ ತಾರೀಕು, ಇವತ್ತು ಸುಮಾರು ಒಂದು 5-6 ಕೋಟಿ ಜನ ಬರೀ ನೀರಲ್ಲಿ ಮುಳುಗಕ್ಕೆ ಹೋಗ್ತಾರೆ. ಇನ್ನು ಅಷ್ಟು ಜನ ಆಚೆನೂ ಇರ್ತಾರೆ.
ಇದು ಇಷ್ಟು ಜನ ನಾನು ಮೇಂಟೈನ್ ಮಾಡೋಕ್ಕೂ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇಂಥ ಒಂದು ದುರಸ್ತ ಇಂಥ ಒಂದು ವ್ಯವಸ್ಥೆಗಳು ಅದು ಎಷ್ಟಾದರೂ ಅಷ್ಟು ಮೇಂಟೈನ್ ಮಾಡ್ತಾರೆ. ಏನು ಇಂಥ ಒಂದು ಇನ್ಸಿಡೆಂಟ್ ಏನೂ ಆಗಿಲ್ಲ. ಯಾವುದೋ ಒಂದು ಗ್ಯಾಸ್ ಸಿಲಿಂಡ್ರಿಗೆ ಒಂದು ಇದಾದಮೇಲೆ ಅದಕ್ಕಿಂತ ಏನೂ ಆಗಿಲ್ಲ. ಬಟ್ ಇಂಥ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು. ಇದು ಒಂದು ಸರ್ಕಾರ ವಿಫಲ ಆಗಿದೆ ಅಂತ ಕಾಂಗ್ರೆಸ್ ಆರೋಪ. ನೀವು ಒಂದು 10 ಕೋಟಿ ಜನ ಸೇರಿದಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಚಿಕ್ಕದಾದಾಗ ಅದು ವಿಫಲ ಅನ್ನೋಕ್ಕಾಗುತ್ತಾ? ಇವಾಗ 10 ಕೋಟಿ ಜನ ಸೇರಿದಾಗ ಏನೇನು ಇವಾಗ ಅದಕ್ಕಿಂತ ಏನಾದರೂ ಹೆಚ್ಚು ಕಡಿಮೆ ಆಗಿದೆ. ಆ ಗ್ಯಾಸ್ ಸಿಲಿಂಡ್ರ್ ಒಂದು ಬಿಟ್ಟು ಬೇರೆ ಏನೂ ಆಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸಡನ್ನಾಗಿ ಜನ ಇವಾಗ ಒಬ್ಬರಾದ್ಮೇಲೆ ಒಬ್ಬರು ಅರ್ಜೆಂಟಾಗಿ ಹೋಗಿ ನೀರಲ್ಲಿ ನಾವು ಅದು ಸ್ನಾನ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ನಮ್ಮ ಅನಿಸಿಕೆ. Marikuppam SBC Memo, which is running with 8 coaches. From tomorrow morning, it will run with 12 coaches. Sorry, already 16 coaches. So right now, it will run with 12 coaches, and a lot of coaches are under repair. So we will bring it to 16 coaches also after some time, but there is a maintenance issues. So right now we are making it 12. Later on, after 1 month, we will make it 16 also. We will start with 12 coaches. The train is starting from Marikuppam towards SBC. We will start with 12 coaches. Day after tomorrow. So both the rake of 8 coaches will be converted to 12 coaches. Sir, बहुत दिन से काम पेंडिंग था सर. Proposal is there, but ultimately it has to be approved first. So the preliminary activities are underway. The moment it will be convincing to railway board, they will approve. Survey काम अभी FLF is underway, but I don't know what will be the outcome. So depending upon the report of survey, then it will be considered. Introducing any new train, we have to see the availability of rolling stock, means the coaches. So once our position will be comfortable, additional services request will be considered. Today we are doing an inspection. So this entire section we are inspecting today. So work will start at Bangarpet. It is one of the Amrit Bharat station. So FOBs, parking, 2-wheeler, 4-wheeler, upgradation of station buildings, all these works will be done. So you will see a significant change in Bangarpet junction also. ಸ್ಟ್ರೈಕ್ ಮಾಡಿ ಒಂದು ಮಾರಿಕುಪ್ಪಂ ಟ್ರೈನ್ನ ನಿಲ್ಲಿಸಿದ್ದಾರೆ. ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿಬಿಡಿ ಇಲ್ಲಿ ಕೋಲಾರಕ್ಕೆ ಬಂದು ಅಂತ ಕೇಳಿದೆ. ಅದಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದರೆ ಮತ್ತು ಏನು ಮಾರಿಕುಪ್ಪಂ ಟು ಬಂಗಾರಪೇಟೆ ಏನು ರೈಲ್ವೆ ಟ್ರ್ಯಾಕ್ ನಡೀತಾ ಇದೆಯೋ ಅಂದರೆ ಇದು ಡಬ್ಲಿಂಗ್ ಏನಾಗ್ತಾ ಇದೆಯೋ ಅದನ್ನು ಬೇಗ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದೇ ಹಂಗೆ ಇವಾಗ ಇಲ್ಲಿ ಬಂದಾಗ ನಮ್ಮ ಈ ROBs ಟೇಕಲ್ ರೋಡಲ್ಲಿ ಒಂದು ROB ಮತ್ತು ವಿಶ್ವೇಶ್ವರಯ್ಯ ಸ್ಟೇಡಿಯಂ ಹತ್ರ ಅಲ್ಲೊಂದು ರೈಲ್ವೆ ಸ್ಟಾಪ್ ಏನು ಕೇಳ್ತಾ ಇದ್ದಾರೋ ಜನ ಏನು ಕೇಳ್ತಾ ಇದ್ದಾರೋ ಅದನ್ನು ಒಂದು ಇನ್ಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇದನ್ನು ಹಿಂಗೆ ನೋಡಿಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಇಷ್ಟು ಇದು ಮಾಡೋಕ್ಕೆ ಬಂದಿದ್ದೀನಿ. ಮತ್ತು ಏನು ROBs ನಾವು ಕಾಮಸಮುದ್ರ ಅಲ್ಲಿ ಕೇಳಿದ್ವೋ ಮತ್ತು ಸ್ಯಾನಿಟೋರಿಯಂ ಹತ್ರ ಮತ್ತು ಎಸೆನ್ಸ್ ಸಿಟಿ ಹತ್ರ ಮತ್ತು ದೇಶಹಳ್ಳಿ ಬಿಟ್ಟು ಕಾಮಸಮುದ್ರಕ್ಕೆ ಹೋಗ್ತೀವಿ ರೋಡು ಅಲ್ಲಿ 4 ಅದನ್ನು ಬೇಗ ಸ್ವಲ್ಪ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಿದ್ದಾರೆ. ಯಾಕೆ ಈ 4 ಆಲ್ರೆಡಿ ಹುಬ್ಳಿ GM ಹತ್ರ ಹೋಗಿದೆ. ಸೊ ಒಂದು ಲೆಟರ್ ಹಾಕಿ ನಾನು ಒಂದು ಫೋರ್ಸ್ ಮಾಡ್ತೀನಿ, ನೀವು ಒಂದು ಲೆಟರ್ ಮಾಡಿ ಸ್ವಲ್ಪ ಬೇಗ ಇದು ಮಾಡಿ ಅಂತ ಕೇಳೋಕ್ಕೆ ಕರೆಸಿದ್ದೀವಿ. ಸರ್ ಅದು ಏನಾಗ್ತಾ ಇದೆ ಇವಾಗ ಅಲ್ಲಲ್ಲ ಕಡಿಮೆ ಅಂದರೆ 8 ಕೋಚ್ ಏನು ಮಾಡಿದ್ರು ಒಂದಷ್ಟು ಏನು ಅಂದರೆ ಪ್ರಯಾಗ್ರಾಜ್ಗೆ ಬೋಗಿಸ್ ಶಿಫ್ಟ್ ಮಾಡಿದ್ದಾರೆ ಅಂತ ಏನು ಒಂದು ಮಾಹಿತಿ ಇತ್ತು. ಮತ್ತು ಅದೆಲ್ಲ ತೆರೆ ಎಳಿಯೋಕ್ಕೆ ನಾನು ಅದಕ್ಕೆ ಅವ್ರನ್ನ ಕರೆದು ಬಂದು ಇದು ನೋಡಿ ಅಂತ. ಬಟ್ ಅಕಾರ್ಡಿಂಗ್ ಟು ಅವ್ರು ಏನು ಹೇಳ್ತಾರೆ ಅಂದರೆ ಈ ರೈಲ್ ಕೋಚಸ್ ಏನು ಸ್ವಲ್ಪ ಮೇಂಟೆನೆನ್ಸ್ ಇದೆಯೋ ಅದಕ್ಕೆ ಇದಾಗಿದೆ. ಅದನ್ನು ಇವಾಗ 8 ಇರೋದು 12 ಮಾಡ್ತಾಯಿದ್ದೀನಿ. ಇನ್ನೊಂದು 15-20 ದಿನ ಇಲ್ಲ ಒಂದು ತಿಂಗಳೊಳಗಡೆ ಮತ್ತು ಅದನ್ನು ವಾಪಸ್ 16 ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಲೈನ್ಸ್ ಮಾಡಬೇಕಂದಿದ್ರು ಏನು ಬೆಂಗಳೂರು ಟು ವೈಟ್ಫೀಲ್ಡು ಮತ್ತು ಶ್ರೀನಿವಾಸಪುರ ಟು ಇದು ಮದನಪಲ್ಲಿ ಕನೆಕ್ಷನ್ ಕೊಡೋದು. ಆಮೇಲೆ ಇಲ್ಲಿಂದ ಕೋಲಾರಿಂದ ಮುಳುಬಾಗ್ಲಿಂದ ಅದೇ ನೀವು ಹೇಳ್ತಾ ಇರೋದು ಕಡಪ. ಇದು ಏನಾಗಿದೆ 2011-12ರಲ್ಲಿ ಈ 3 ಪ್ರಪೋಸಲ್ಸು ಬಂದಿದ್ದು, 3 ಪ್ರಪೋಸಲ್ಸು ಸರ್ವೆ ಆಗಿದೆ. ಬಟ್ ಏನಂದರೆ ಇವಾಗ ಈ ಪ್ರಪೋಸಲ್ ಮಾಡಬೇಕಂದ್ರೆ ಸ್ಟೇಟ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿಕೊಡ್ಬೇಕು. ಈ ಪ್ರಪೋಸಲ್ ಅಲ್ಲಿ ನಿಂತಿದೆ. ಇವಾಗ ಇಲ್ಲಿ ಸ್ಟೇಟ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿಕೊಡೋಕ್ಕೆ ದುಡ್ಡು ಇವಾಗ ಸ್ಟೇಟ್ ಗೌರ್ಮೆಂಟ್ ಹಾಕಬೇಕು. ಅದು ಆಗದೇ ಇರೋ ಕಾರಣಕ್ಕೆ ಇವಾಗೆಲ್ಲ ಈ 3 ಹಂಗೆ ಸ್ಥಗಿತವಾಗಿದೆ. ಬಟ್ ಇವಾಗ ಹೊಸ ರೂಲ್ಸ್ ಏನಾದರೂ ಮಾಡಿ ಏನಾದರೂ ಚೇಂಜ್ ಮಾಡ್ತಾರೋ ಈ ಬಜೆಟಲ್ಲಿ ನೋಡಬೇಕು. ಆಮೇಲೆ ಅಂದರೆ ನಮ್ಮ ಸೋಮಣ್ಣ ಸಾಹೇಬರು ಇವಾಗ
ಫೆಬ್ರವರಿಯಲ್ಲಿ ಉರ್ಗಮ್ ಸ್ಟೇಷನು ಮತ್ತು ಕೋರಮಂಡಲ್ ಸ್ಟೇಷನ್ ಎರಡೂ ಇದು ಓಪನ್ ಮಾಡೋಕ್ಕೆ ಬರ್ತಾರೆ. ಆವಾಗೇನಾದರೂ ನಾವು ಒತ್ತಡ ಹಾಕಿ ಸ್ವಲ್ಪ ಇದನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳಬೇಕಾಗುತ್ತೆ. ಇತ್ತು ಅದನ್ನೆಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಈ ಸರ್. ಅಲ್ಲ ಇವಾಗ ಅದನ್ನೇ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಇದನ್ನು ಸಾಲ್ವ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಸುಮಾರು 3-4 ಕೋಟಿ ಜನ ಅಲ್ಲಿದ್ದಾಗ ಇಂಥ ಒಂದು ಇನ್ಸಿಡೆಂಟ್ ಆಗೋದು ಇದು ಭಾಳ ಏನು ಒಂದು ತಪ್ಪು ಸಂದೇಶನೂ ಹೋಗಿದೆ. ಮತ್ತು ಮೇಂಟೆನೆನ್ಸ್ ಅಂತ ಏನು ನಾವು ಅಂತೀವೋ, ಬಟ್ 3-4 ಕೋಟಿ ಜನ ಇದ್ದಾಗ ಮೇಂಟೆನೆನ್ಸ್ ಮಾಡೋಕ್ಕೂ ಆಗಲ್ಲ. ಇವತ್ತು 29ನೇ ತಾರೀಕು, ಇವತ್ತು ಸುಮಾರು ಒಂದು 5-6 ಕೋಟಿ ಜನ ಬರೀ ನೀರಲ್ಲಿ ಮುಳುಗಕ್ಕೆ ಹೋಗ್ತಾರೆ. ಇನ್ನು ಅಷ್ಟು ಜನ ಆಚೆನೂ ಇರ್ತಾರೆ. ಬಟ್ ಇದು ಇಷ್ಟು ಜನ ನಾನು ಮೇಂಟೈನ್ ಮಾಡೋಕ್ಕೂ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇಂಥ ಒಂದು ದುರಸ್ತ ಇಂಥ ಒಂದು ವ್ಯವಸ್ಥೆಗಳು ಅದು ಎಷ್ಟಾದರೂ ಅಷ್ಟು ಮೇಂಟೈನ್ ಮಾಡ್ತಾರೆ. ಏನು ಇಂಥ ಒಂದು ಇನ್ಸಿಡೆಂಟ್ ಏನೂ ಆಗಿಲ್ಲ. ಯಾವುದೋ ಒಂದು ಗ್ಯಾಸ್ ಸಿಲಿಂಡ್ರಿಗೆ ಒಂದು ಇದಾದಮೇಲೆ ಅದಕ್ಕಿಂತ ಏನೂ ಆಗಿಲ್ಲ. ಬಟ್ ಇಂಥ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು. ಇದು ಒಂದು ಸರ್ಕಾರ ವಿಫಲ ಆಗಿದೆ ಅಂತ ಕಾಂಗ್ರೆಸ್ ಆರೋಪ. ನೀವು ಒಂದು 10 ಕೋಟಿ ಜನ ಸೇರಿದಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಚಿಕ್ಕದಾದಾಗ ಅದು ವಿಫಲ ಅನ್ನೋಕ್ಕಾಗುತ್ತಾ? ಇವಾಗ 10 ಕೋಟಿ ಜನ ಸೇರಿದಾಗ ಏನೇನು ಇವಾಗ ಅದಕ್ಕಿಂತ ಏನಾದರೂ ಹೆಚ್ಚು ಕಡಿಮೆ ಆಗಿದೆ. ಆ ಗ್ಯಾಸ್ ಸಿಲಿಂಡ್ರ್ ಒಂದು ಬಿಟ್ಟು ಬೇರೆ ಏನೂ ಆಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸಡನ್ನಾಗಿ ಜನ ಇವಾಗ ಒಬ್ಬರಾದ್ಮೇಲೆ ಒಬ್ಬರು ಅರ್ಜೆಂಟಾಗಿ ಹೋಗಿ ನೀರಲ್ಲಿ ನಾವು ಅದು ಸ್ನಾನ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ನಮ್ಮ ಅನಿಸಿಕೆ.